ಎಲ್ಲರಿಗೂ ನಮಸ್ಕಾರ. ಖುಷಿಯಾಗಿದೆ. ನನ್ನ ಚಿತ್ರದ ಒಂದು ಎಷ್ಟು ಅನುಭವದ ಒಂದು ಚಿತ್ರಗಳಲ್ಲಿ ಮೊದಲನೇ ದಿನವೇ ಹಾಡಿನ ಚಿತ್ರೀಕರಣ ಹಾಕ್ತಿರೋದು ದೇವಿ ಸಿನಿಮಾ. ಶುಭಾಶಯಗಳು ನಮ್ಮ ಚೇತನ್ ಅವ್ರಿಗೆ. ಹಲವಾರು ಕನಸುಗಳನ್ನು ಹೊತ್ತು ಮಂಡ್ಯದಿಂದ ಬೆಂಗಳೂರಿಗೆ ಬಂದು ಒಂದು ಒಳ್ಳೆ ಕಥೆನ ರೂಪಿಸ್ಕೊಂಡು ಇವರೇ ಕಥೆನ ಒಂದು ಹಂದರವನ್ನು ಕ್ರಿಯೇಟ್ ಮಾಡಿ ಅದಕ್ಕೆ ಬೇಕಾಗಿರತಕ್ಕ ಟೆಕ್ನಿಷಿಯನ್ಸು ನಮ್ಮ ಡೈರೆಕ್ಟರ್ ಪ್ರಕಾಶ್ ಅವ್ರನ್ನ ನಿರ್ದೇಶಕರಾಗಿ ಸಾರಥ್ಯ ತಗೊಂಡು ಒಂದು ಒಳ್ಳೆ ಚಿತ್ರನ ಮಾಡಿಕೊಟ್ಟಿದ್ದಾರೆ. ನಿರ್ಮಾಪಕರು ಆಗಿದ್ದಾರೆ. ಇವರಿಗೆ ಶುಭಾಶಯಗಳು. ಮತ್ತು ಇಡೀ ತಂಡಕ್ಕೆ ನನ್ನ ಶುಭಾಶಯಗಳು ಹೇಳ್ತಿದ್ದೇನೆ. ನನ್ನ ಫೇವರೇಟ್ ಡ್ಯಾನ್ಸ್ ಮಾಸ್ಟರ್ ಮೋಹನ್ ಮಾಸ್ಟರ್ ಇದಕ್ಕೆ ಕೋರಿಯೋಗ್ರಾಫರ್ ಆಗಿದ್ದಾರೆ. ಅಂದರೆ ಹೈದರಾಬಾದಿಂದ ಮುಂಬೈಯಿಂದ ಸ್ನೇಹ ಗುಪ್ತಾ ಅವರು ಬಂದಿದ್ದಾರೆ. ಸೊ ಹೌದು, ಇದರ ಸಾಹಿತ್ಯ ಬಂದು ಭರ್ಜರಿ ಚೇತನ್ ಅವರು ಬರೆದಿದ್ದಾರೆ. ಒಂದು ಒಳ್ಳೆ ಮಾಸ್ ಸಾಂಗ್ ಇದು. ನನ್ನ ಲಿಸ್ಟ್ಗಳಲ್ಲಿ ಮಾಸ್ ಸಾಂಗ್ ಭಾಳ ಕಡಿಮೆ. ಸೊ ಈ ಒಂದು ಅವಕಾಶ ಈ ಚಿತ್ರದಲ್ಲಿ ಸಿಕ್ಕಿದೆ. ನನಗೆ ಖುಷಿಯಾಗಿದೆ. ನೀವೆಲ್ಲ ಹಾಡು ಕೇಳಿರ್ಬೋದು. ಕೇಳಿ ಅದ್ರ ಬಗ್ಗೆ ನಿಮ್ಗೆ ಏನು ಅನಿಸಿಕೆ ನನ್ನ ಹತ್ರ ಹಂಚ್ಕೊಬೋದು. ಮತ್ತು ಭವ್ಯಗಳವರು ಬಂದಿದ್ದಾರೆ ಈ ಸಿನಿಮಾ ನಾಯಕಿಯಾಗಿ. ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಿದ್ದೀನಿ. ನಮಸ್ಕಾರ. ಹಲೋ, ಎಲ್ಲರಿಗೂ ಧನ್ಯವಾದಗಳು. ಫಸ್ಟ್ನೇ ಸಿನಿಮಾದಲ್ಲೇ ತುಂಬ ಫೇಮಸ್ ಮಾಡಿಕೊಟ್ಟಿದ್ದೀರಾ. ನಿಮ್ಮೆಲ್ಲರಿಗೂ ಅನಂತ ಪೂರ್ತಿ ಧನ್ಯವಾದಗಳು. ಮತ್ತು ಎಲ್ಲ ಆಲ್ರೆಡಿ ಮಾತಾಡ್ಬಿಟ್ಟಿದ್ದೀನಿ. ಇನ್ನೇನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಇವತ್ತೇ ನಮ್ಮದು ಫಸ್ಟ್ ಡೇ ಶೂಟಿಂಗ್ ನಡೀತಿದೆ. ನಮ್ಮ ಮೋನವಷ್ಟು ಮಾತಾಡ್ತಾರೆ, ಮಾತಾಡ್ತೀನಿ ನಾನು ಒಂದು 10 ನಿಮಿಷ. ದಯವಿಟ್ಟು ಪ್ಯಾನಿಕ್ ಆಗ್ತಿದ್ದೀನಿ, ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಹಾಂ ಮೇಡಮ್, ರಿಹರ್ಸಲ್ಲು ಹೌದು ಮಾಸ್ಟ್ರೇ ಎಲ್ಲ ಮಾಡಿಸಿದ್ದಾರೆ. ಅಷ್ಟು ಹಾಂ ಮೇಡಮ್ 1 ಮಂತ್ ಮಾಡಿಸಿದ್ದಾರೆ. 1 ಮಂತ್ ಮಾಡಿಸಿದ್ದಾರೆ. 1 ಮಂತ್ ಮಾಡಿಸಿದ್ದಾರೆ. ಪ್ರಾಕ್ಟೀಸ್ ಮಾಡಿಸಿದ್ದಾರೆ. ಮೋಹನ್ ಮಾಸ್ಟರ್ ಮಾಡಿಸಿದ್ದಾರೆ. ಹಾಂ ಸರ್, ಸಿನಿಮಾ ರಂಗ ಅಂದರೆ ಎಲ್ಲರಿಗೂ ಆಸೆ ಅಲ್ವಾ ಸರ್? ರೈತರು ಸಿನಿಮಾಕ್ಕೆ ಬರಬಾರ್ದಾ? ಹಾಂ ಹೌದು ಮೇಡಮ್, ಚಿಕ್ಕ ವಯಸ್ಸಿಂದ ತುಂಬ ಇಷ್ಟ ಒಂದು ಹೀರೋ ಆಗಬೇಕು ಅಂತ. ತುಂಬ ಶ್ರಮ ಪಟ್ಟಿದ್ದೀವಿ ಇಲ್ಲಿವರೆಗೆ ಬರೋಕ್ಕೆ. ಇವತ್ತೊಂದು ಪ್ರೊಡಕ್ಷನ್ನೇ ಇದು ಮಾಡಿ ಹೀರೋ ಆಗಬೇಕು ಅಂತ ಬಂದಿದ್ದೀನಿ ಮೇಡಮ್. ಒಂದು 10 ವರ್ಷದ ಕನಸು ಒಂದು ಹೀರೋ ಆಗಬೇಕು ಅಂತ. ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದೇ ಕಷ್ಟ. ಗೊತ್ತಲ್ಲ ಸರ್, ನಮ್ಮ ಯಜಮಾನರು ಡಿ ಬಾಸ್. ಯಾಕೆ ಅಂದರೆ ಚಿಕ್ಕ ವಯಸ್ಸಿಂದ ನೋಡಿ ಇಷ್ಟಪಟ್ಟು ಅವ್ರ ಸ್ಟೈಲು, ಅವ್ರ ಆ್ಯಕ್ಟಿಂಗು, ಫಸ್ಟ್ನೇ ಸಿನಿಮಾ ನೋಡಿ ನಾವು ಒಂದಿನ ನಮ್ಮ ಬಾಸ್ ಥರ ಆಗಬೇಕು ಅಂತ ಬಂದಿದ್ದೀವಿ ಮೇಡಮ್. ಒಂದು ಅಂತ ಹೇಳೋಕ್ಕಾಗಲ್ಲ, ಎಲ್ಲನೂ ಫಾಲೋ ಮಾಡ್ತೀವಿ. ನಮ್ಮ ಬಾಸ್ ಏನು ಮಾಡ್ತಾರೆ ಎಲ್ಲ. ಹೌದು ಮೇಡಮ್, ಅವ್ರ ವಾಕಿಂಗ್ ಸ್ಟೈಲು ಮತ್ತು ಅವರು ಎಲ್ಲ ನೋಡ್ಬೋದು. ಅವರಷ್ಟು ಮಾಡೋಕ್ಕಾಗಲ್ಲ, ತಕ್ಕ ಮಟ್ಟಿಗೆ ಮಾಡ್ತೀವಿ. ಹೌದು ಸರ್, ಹೌದು ಸರ್. ನಮಗೂ ಅಷ್ಟು ಡ್ಯಾನ್ಸ್ ಬರಲ್ಲ. ನಾವು ಮ್ಯಾನೇಜರ್ ಮೇಲೆ ಫುಲ್ಫಿಲ್ ಮಾಡಿಬಿಡ್ತೀವಿ. ನಮಗೂ ಅಷ್ಟು ಬರಲ್ಲ ಸರ್. ಹೇಳಿ. ಹೌದು 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 ಸರ್. ಮೊನ್ನೆ ಫೋಟೋ ಶೂಟ್ ಮಾಡಿಸಿದ್ಮೇಲೆ ನಾವು ಫೇಮಸ್ ಆಗಿಬಿಟ್ಟಿದ್ದೀವಿ. ಮೇಡಮ್ ಫ್ಯಾನ್ಸ್ ಎಲ್ಲ ನಮ್ಮನ್ನ ತುಂಬ ದೊಡ್ಡ ಮಟ್ಟಕ್ಕೆ ಬೆಳೆಸ್ತಿದ್ದಾರೆ. ಥ್ಯಾಂಕ್ ಯು ಮೇಡಮ್. ಸರ್ ಫಸ್ಟ್ ದಿನನೇ ಸಾಂಗ್ ಶೂಟ್ ಯಾಕೆ ಅಂದರೆ ಶಿವಮೊಗ್ಗ ಜೈಲ ಶೂಟ್ ಮಾಡೋಣ ಅಂದ್ಕೊಂಡು ಮಳೆ ಇರೋ ಕಾರಣದಿಂದ ಸಾಂಗ್ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ಸಾಂಗ್ ಮಾಡ್ತಿದ್ದೀವಿ. ನಮ್ಮ ಗುರುಗಳು ಸಾಂಗು ರಿಲೀಸ್ ಮಾಡಿದ್ದಾರೆ. ಫಸ್ಟ್ ಅದನ್ನೇ ಮಾಡಿಕೊಟ್ರು, ಏನ್ ಮಾಡಿಕೊಟ್ರು ಗೊತ್ತಿಲ್ಲ. ಐಟಮ್ ಸಾಂಗೆ ಮಾಡಿಕೊಟ್ರು. ಇದನ್ನು ಮುಗಿಸ್ಕೊಂಡು ಶಿವಮೊಗ್ಗ ಜೈಲಿಗೆ ಹೋಗ್ತೀವಿ ಸರ್. ನೆಕ್ಸ್ಟ್ ಮಂತು 3ನೇ ತಾರೀಕಿನ ಶಿವಮೊಗ್ಗ ಜೈಲು ಶೂಟ್ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್.
ಬೋಯ್ ಮೇಡಮ್ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಯಿತು ಆ್ಯಕ್ಚುಲಿ ಇವತ್ತು ನನ್ನ ಕರೆದಿದ್ದು ಭಾರಿ ಖುಷಿ ಆಯಿತು. ನನ್ನ ಶೂಟಿಂಗ್ ಇಲ್ಲ ಅಂದಿದ್ರು, ಲಾಸ್ಟ್ ಟೈಮ್ ಪ್ರೆಸ್ ಮೀಟ್ನ ಮಿಸ್ ಮಾಡಿದರೆ ಈ ಸಲ ಬನ್ನಿ ಅಂತ ಹೇಳಿ ಕರೆದಿದ್ದಕ್ಕೆ ಈ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸುಮಾರು ಜನ ಕೇಳಿದ್ರು ಫೋಟೋ ಶೂಟ್ ಆದಮೇಲೆ ನಿಮ್ಮದು ಯಾವ ಥರ ಪಾತ್ರ ಇರುತ್ತೆ ಅಂತ. ಪಾತ್ರದ ಬಗ್ಗೆ ಜಾಸ್ತಿ ರಿವೀಲ್ ಮಾಡಬಾರ್ದು ಅಂತ ಆಲ್ರೆಡಿ ಇದೆ, ಆಲ್ಮೋಸ್ಟ್ ನಮ್ಮ ಡೈರೆಕ್ಟ್ ಹೇಳಿದ್ದಾರೆ ಪಾತ್ರದ ಬಗ್ಗೆ ಜಾಸ್ತಿ ರಿವೀಲ್ ಮಾಡಿಬಿಡಿ ಅಂತ. ಬಟ್ ಸುಮಾರು ಕ್ವಶನ್ ಬಂದಿದೆ ಅಂದರೆ ನೀವು ತುಂಬ ಟ್ರೆಡಿಷ್ನಲ್ ಆಗಿರ್ತೀರಾ, ತುಂಬ ಮಾಡರ್ನ್ ಆಗಿರ್ತೀರಾ ಅಂತ ಕ್ವಶನ್ ಬಂತು. ಆ ಕಡೆ ಮಾಡರ್ನ್ ಅಂದರೆ ಟ್ರೆಡಿಷ್ನಲ್ ಅಲ್ಲ, ಕಾಲೇಜ್ಗೆ ಹೋಗೋ ಹುಡುಗಿಗೆ ಹೇಗೆ ಇರ್ಕೊಂಡು ಈಗಿನ ಜನ್ರೇಷನಲ್ಲಿ ಆ ರೀತಿ ಇರ್ತೀನಿ. ಸೊ ಆ್ಯಂಡ್ ಇಡೀ ಟೀಮ್ ಜೊತೆ ವರ್ಕ್ ಮಾಡ್ತಿದ್ದು ತುಂಬ ಖುಷಿ ಆಗ್ತಿದೆ. ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು ಆ್ಯಂಡ್ ಕ್ಯಾಸ್ಟಿಂಗ್ ಆಗಿರ್ಬೋದು. ನಿಜವಾಗ್ಲೂ ಫಸ್ಟು ಡೆಬ್ಯೂ ಮೂವಿನೇ ಇವ್ರ ಜೊತೆ ಎಲ್ಲ ನಾನು ಮಾಡ್ತಿದ್ದು. ಐ ಆಮ್ ರಿಯಲಿ ಬ್ಲೆಸ್ಡ್ ಆ್ಯಂಡ್ ಗ್ರೇಟ್ಫುಲ್. ಸೊ ನನಗೆ ಕ್ವಶನ್ ಇಲ್ಲ. ಕ್ಯಾರೆಕ್ಟರ್ ಒಪ್ಕೊಳ್ಳೋಕ್ಕೆ ಈ ಕ್ಯಾರೆಕ್ಟರ್ ಒಪ್ಕೊಳ್ಳೋಕ್ಕೆ ರೀಸನ್ ಈ ಕ್ಯಾರೆಕ್ಟರ್ ನೀವು ಒಪ್ಕೊಳ್ಳೋಕ್ಕೆ ರೀಸನ್ ನನ್ನ ತಲೆಯಲ್ಲಿ ನನ್ನ ಹೀರೋಯಿನ್ ಆಗಿ ಮಾಡಬೇಕು ಅಂದರೆ ಇದೇ ಥರದ ಒಂದು ಪಾತ್ರ ಇರಬೇಕು. ನಾನು ಒಂದು ಹಳ್ಳಿ ಹುಡುಗಿ ಆಗಿರಬೇಕು ಅಥವಾ ಕಾಲೇಜ್ ಹೋಗೋ ಹುಡುಗಿ ಥರ ಇರಬೇಕು. ಆ ಥರದೊಂದಷ್ಟು ಮೈಂಡ್ಸೆಟ್ ನನಗೂ ಇತ್ತು. ಇಷ್ಟು ವರ್ಷ ಅದಕ್ಕೆ ಸಿನಿಮಾ ಮಾಡಿರಲಿಲ್ಲ. ಸೊ ಈ ಸ್ಟೋರಿ ಕೇಳಿದ ತಕ್ಷಣ ನಂಗೆ ಭಾಳ ಖುಷಿ ಆಯಿತು. ಓಕೆ, ನನಗೆ ಏನು ಮೈಂಡ್ ಥಾಟ್ ಇತ್ತು ಅದೇ ವಿಷಯದಲ್ಲಿ ಇದೆ. ಹಾಗಾಗಿ ಈ ಸಿನಿಮಾ ನೋಡ್ತೀನಿ. ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಇದೆಲ್ಲ ಅಂದರೆ ಈಗಲೇ ರಿವೀಲ್ ಮಾಡಿಬಿಟ್ಟು ಫಸ್ಟ್ ವೀಕಲ್ಲಿ ನಾನು ನಮ್ಮ ಡೈರೆಕ್ಟ್ ಹೊಡಿತಾರೆ ಅಷ್ಟೇ. ಸೊ ಇನ್ನೂ ಒಂದು 10 ಒಂದೊಂದೇ ಬಿಟ್ಟು ಹೇಳ್ತಾ ಹೋಗ್ತೀನಿ. ಸೊ ಬಟ್ ಇಡೀ ಟೀಮ್ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ. ನೀಡ್ ಆಲ್ ಇಯರ್ ಲವ್ ಅಂತ ಕೂಡ. ಇಲ್ಲ ಸರ್, ನನಗೆ ಆ ಥರ ಹೊಸಬ್ರು. ಇವಾಗ ನಾನು ಸೀರಿಯಲ್ ಇಂಡಸ್ಟ್ರಿಗೆ ಬಂದಾಗ ನಾನು ಹೊಸಬ್ಲೆ. ಬಟ್ ಅವ್ರ ಜನ ನನ್ನ ಈಸಿಯಾಗಿ ಎಕ್ಸೆಪ್ಟ್ ಮಾಡಿದೆ. ಅಂದರೆ ಅವಕಾಶ ಕೊಟ್ಟರೆ ಎಂಥವ್ರನ್ನಾದರೂ ಎಕ್ಸೆಪ್ಟ್ ಮಾಡ್ತಾರೆ ಜನ. ಸೊ ಇವರು ಟ್ಯಾಲೆಂಟ್ ಇತ್ತು ಅನ್ನೋಷ್ಟು ಕಥೆ ಇತ್ತು, ಇಡೀ ಟೀಮ್ ಸಖತ್ತಾಗಿತ್ತು. ಆ್ಯಂಡ್ ಅವರು ಹೀರೋಯಿನ್ಸ್ಗೋಸ್ಕರ ಹುಡುಕ್ತಿದ್ರು, ಹೊಸಬ್ರಾದ್ರೇನು ಹಳಬ್ರಾದ್ರೇನು. ಸೊ ಅವ್ರ ಟ್ಯಾಲೆಂಟ್ ಜೊತೆ ನಾವು ಇನ್ನೊಂದು ಟ್ಯಾಲೆಂಟ್ ಸೇರಿದಾಗ ಖಂಡಿತವಾಗ್ಲೂ ಮುಂದೆ ಹೋಗ್ತೀವಿ. ಸೊ ನನಗೆ ಅವ್ರು ಮಾತಾಡಿದ ರೀತಿ ಆಗಲಿ, ಅವರೆಲ್ಲರೂ ಕನ್ವಿನ್ಸ್ ಮಾಡಿದ ರೀತಿ, ಸ್ಟೋರಿ ಹೇಳಿದ ರೀತಿ ಎಲ್ಲವೂ ಸಖತ್ತಾಗಿತ್ತು. ಹಾಗಾಗಿ ನಿಮ್ಮೆಲ್ಲರಿಗೂ ಸರ್ಪ್ರೈಸ್ ಎಲಿಮೆಂಟ್ ಇರುತ್ತೆ, ಕಾದು ನೋಡ್ಬೇಕು. ಖಂಡಿತವಾಗ್ಲೂ ಸರ್, ಅದು ನನ್ನ ಜೀವನ ಕೊಟ್ಟಿರೋ ದಾರಿ, ಅದನ್ನು ಯಾವತ್ತೂ ಮರೆಯಲ್ಲ. ಅದ್ರ ಜೊತೆ ಇದನ್ನು ಆ್ಯಂಡ್ ಇವತ್ತು ದೇವಿ ಸಿನಿಮಾ ಶೂಟು. ಪಾಪ ನಮ್ಮನ್ನು ನೆನೆಸ್ಕೊಂಡು ಬಾಂಬೆಯಿಂದ ಪಾಪ ಗುಪ್ತಾ ಮೇಡಮ್ ಬಂದಿದ್ದೀರಾ. ಥ್ಯಾಂಕ್ ಯು ಮೇಡಮ್, ಖುಷಿ ಆಯ್ತು ನಿಮ್ಮನ್ನು ನೋಡಿ. ಏನೋ ಎನರ್ಜಿ ನಮಗೆ ನೋಡ್ತಾ ಇದ್ರೆ. ತಂಗಿ ಪತ್ತಳವಳೆ ಅಂತಲೇ ಅವ್ರ ಬಗ್ಗೆ ಮಾತಾಡಿದ್ದು. ಸೊ ಮೇಡಮ್, ಆಮೇಲೆ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರು ಡ್ಯಾನ್ಸ್ ಮಾತ್ರ ಅಲ್ಲ, ಪಾಪ ಇಲ್ಲಿ ಕುತ್ಕೊಂಡು ಸೈಡಲ್ಲಿ ಕನ್ನಡ ಕಲಿತಾ ಇದ್ದಾರೆ. ಒಂದೇ ದಿನಕ್ಕೆ ಶೂಟ್ ಬಂದಿರೋದು ಅವರು. ಬಟ್ ಕನ್ನಡದ ಮೇಲೆ ನಿಮ್ಮ ಇಂಟ್ರೆಸ್ಟ್ ನೋಡಿ ನಮಗೆ ಖುಷಿ ಆಯಿತು. ಅವ್ರು ಅಲ್ಲಿ ಕುತ್ಕೊಂಡು ಎಲ್ಲರ ಹತ್ರ ಕನ್ನಡ ಹೇಳಿಸ್ಕೊತಾ ಇದ್ರು. ಸೊ ಥ್ಯಾಂಕ್ ಯು. ಆ್ಯಂಡ್ ಇದು ದೇವಿ ಮೂವಿ, ಇದರಲ್ಲಿ ನಾನು ಇವ್ರ ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ತುಂಬ ಚೆನ್ನಾಗಿದೆ ಸೆಟ್ಟು. ನನಗೆ ಹೊಸ ಅನುಭವ. ಸಾಂಗ್ ಮಾಡಿದೆ, ಈ ಥರ ಐಟಮ್ ಸಾಂಗು ನೋಡಿದ್ದೆ, ಮಾಡಿರಲಿಲ್ಲ. ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ನನಗೂ ಡ್ಯಾನ್ಸ್ ಬರಲ್ಲ. ನಮ್ಮ ಮಾಸ್ಟರ್ ಇರೋರಿಗೆ ನಮ್ಗೆ ಒಂಚೂರು ಧೈರ್ಯ. ಇದು ಬರದೇ ಇರೋರನ್ನ ಹೆಂಗೆ ಮೇಂಟೈನ್ ಮಾಡ್ಬೇಕಂತ ಅವ್ರಿಗೆ ಗೊತ್ತು. ಚೆನ್ನಾಗಿದೆ, ಖುಷಿಯಾಗಿದೆ. ಫುಲ್ ಸೆಟ್ಟು ಫಸ್ಟ್ ನಾವು ಎಂಜಾಯ್ ಮಾಡ್ತಾ ಇದ್ದೀವಿ. ಇಡೀ ಸಿನಿಮಾ ಸೆಟ್ಟು ನಾವು ಅಂದರೆ ಫಸ್ಟ್ ನಾವು ಎಂಜಾಯ್ ಮಾಡಿ ಅದನ್ನು ತೆರೆ ಅಂತಂದರೆ ಜನ ಎಂಜಾಯ್ ಮಾಡ್ತಾರೆ ಅನ್ನೋದು ನಮ್ಮ ನಂಬಿಕೆ. ನಾವೇ ಸಿಡಿ ಅಂತ ಇದ್ದರೆ ಅದು ಮಜಾ ಮಾಡೋಕ್ಕಾಗಲ್ಲ. ಬಟ್ ನಮ್ದು ಇಡೀ ಸೆಟ್ ನೀವೇ ನೋಡಿದ್ದೀರಾ, ತುಂಬ ಲವ್ಲಿಯಾಗಿ ತುಂಬ ಚೆನ್ನಾಗಿದೆ. ಸೊ ನಿಮ್ಮೆಲ್ಲರೂ ಸಪೋರ್ಟು ನಮಗೆ ದೇವಿ ಸಿನಿಮಾ ಕೊನೆ ತನಕನೂ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ತಂಗಿ ಬೇರೆ ಹೀರೋಯಿನ್ನು, ಖುಷಿ ನಮಗೆ. ಥ್ಯಾಂಕ್ ಯು. ತುಂಬಾ ಫೋರ್ಸ್ ಮಾಡೋದು ಈ ಥರ ಬೇಕು ಹೀಗೆ ಅಂತ. ಬಟ್ ನಾವೇನೇ ಕೇಳಿದ್ರು ಇಲ್ಲ ಅಂದಿರ ಒಂದು ದೊಡ್ಡ ಸೆಟ್, ಅದ್ದೂರಿ ಸೆಟ್ ಥರದಲ್ಲೇ ಇಲ್ಲೇ ಮಾಡೋಣ ಅಂತೇಳಿ ಸಪೋರ್ಟ್ ಮಾಡೋದು. ಥ್ಯಾಂಕ್ ಯು ಚೇತನ್ ಸರ್. ಹಾಗೆ ಫಸ್ಟ್ ಟೈಮು ನಮ್ಮ ಕರ್ನಾಟಕಕ್ಕೆ DID ವಿನ್ನರ್ ಸ್ನೇಹ ಗುಪ್ತಾ ಅಂತೇಳಿ ಅವರು ಇಂಟ್ರೊಡ್ಯೂಸ್ ಆಗಿದ್ದಾರೆ ನಿಮ್ಮ ಕಡೆಯಿಂದ. ಥ್ಯಾಂಕ್ ಯು ಸ್ನೇಹ. ಮತ್ತು ನಮ್ಮ ಡೈರೆಕ್ಟರ್ ಸರ್ದು ಸ್ಟೋರಿನೂ ಅಷ್ಟೇ ತುಂಬ ಚೆನ್ನಾಗಿದೆ ಇದು. ಮತ್ತು ಈ ಟೀಮೇ ತುಂಬ ಖುಷಿ ಕೊಡುತ್ತೆ. ಏನೇ ಕೇಳಿದ್ರು ಏನೇ ಇದ್ದೀರಾ ಸಪೋರ್ಟಿವ್ ಆಗಿದ್ದಾರೆ. ನಮ್ಮ ಅಜಿತ್ ಸರ್ ಅಷ್ಟೇ ತುಂಬ ಚೆನ್ನಾಗಿ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ.
ಶ್ರೀಧರ್ ಸರ್ ಇದ್ದಾರೆ ಆಲ್ರೆಡಿ, ನಮ್ಮದು ಶ್ರೀಧರ್ ಸರ್ದು ತುಂಬಾ ಒಂದಷ್ಟು ಸಾಂಗ್ಸ್ಗಳು ಹಿಟ್ ಆಗಿದೆ. ಥ್ಯಾಂಕ್ ಯು ಶ್ರೀಧರ್ ಸರ್. ಹಾಗೆ ನಾವು ಸಿ ಪ್ರಾಡಕ್ಟ್ ಅವರು, ನಮ್ಮ ಕಾರ್ತಿಕ್ ಕೂಲಿ ಅವರು, ಹಾಗೆ ಭವ್ಯ ಅವರು, ಅವ್ರ ಜೊತೆ ಎಲ್ಲ ತುಂಬಾನೇ ವರ್ಕ್ ಮಾಡಿದ್ದೀನಿ. ತುಂಬಾನೇ ಖುಷಿ ಇದೆ. ಹಾಗೆ ಈ ಸಿನಿಮಾಲಿ ತುಂಬಾ ತಾರ ಬಳಗ ಇದೆ, ಎಲ್ಲರೂ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ. ಒಂದು ದೊಡ್ಡ ಸಿನಿಮಾ ಇದಾಗುತ್ತೆ ದೇವಿ ಅನ್ನೋದು. ಮತ್ತೆ ಚೇತನ್ ಸರ್ ಏನು ಇಷ್ಟ ಆಯ್ತು ಅಂದರೆ, ಫಸ್ಟ್ ಪ್ರೆಸ್ ಮೀಟಲ್ಲಿ ನನಗೆ ಅದು ಇಷ್ಟ ಆಯಿತು. ಟಾಲಿ ಸರ್ ಹೇಳಿದಂಗೆ ಬಡವ್ರ ಮಕ್ಕಳು ಬೆಳಿಬೇಕು ಅನ್ನೋದು, ರೈತರ ಮಕ್ಕಳು ಬೆಳಿಬೇಕು ಅನ್ನೋದು. ಯಾಕೆ ನಾವು ಎಲ್ಲರೂ ರೈತರೆ, ಒಂದಷ್ಟು ಜನ ಬೆಳೆಸ್ತಾರೆ, ಒಂದಷ್ಟು ಜನ ಅವರು ಬೆಳೆಸ್ತಾರೆ ಅಂತ ಒಂದು ಖುಷಿ ಇದೆ. ಥ್ಯಾಂಕ್ ಯು ಫಾರ್ ದೇವಿ ಇಟಿ. ಲವ್ ಯು ಆಲ್. ತುಂಬ ಖುಷಿ ಆಗ್ತಾ ಇದೆ. I'm working with Sia Production. This is very first time I'm working with Sia Production, and our hero and producer Chetan sir, he is very very nice person, very good person. We all know that अच्छे इंसान तो है, एक्टर भी बहुत अच्छे हैं, बट जो सबसे अच्छी बात मुझे इनके अंदर लगती है वो है एग्रीकल्चर. ये बहुत सपोर्ट करते हैं एग्रीकल्चर को. एंड आप कुछ कहना चाहते हो? बहुत खुशी है ना आपको? सो यस, थैंक यू चेतन सर. दिस इज वेरी रियल क्वालिटी ऑफ योर्स जो बहुत कम लोगों में होती है, बट थैंक यू सो मच दैट आप एग्रीकल्चर को इतना सपोर्ट करते हैं. And also I'm very happy and glad that I'm working with one of the finest and biggest choreographer, हमारे मास्टर जी. Thank you so much sir for selecting me. I'm very humble, and I want to thanks to all the team member of Sia Production, to actors, to set people, to everyone. That because I believe that हम कोई भी अगर हम काम करते हैं, कोई प्रोजेक्ट करते हैं, तो इट्स ऑल अबाउट टीम वर्क. अगर आपका टीम वर्क अच्छा रहता है तो वो प्रोजेक्ट हमेशा अच्छा होता है. एंड मुझे ऐसा लगता है कि आपकी फिल्म बहुत हिट करेगी, बहुत ज़्यादा भगवान करे, बहुत आप सिनेमा एकदम फुल हो जाए, हाउसफुल हो जाए, बिकॉज आपकी जो टीम मेंबर्स हैं, एक्टर्स हैं, एंड वी हैव किंग ऑफ कॉमेडी हियर. So he's very grounded, he's very very nice person. So I loved it, and thank you so much for this beautiful song, sir. Because he's the music director. So thank you so much for this beautiful song, Nivedita. And thank you so much, director sir, and thank you so much, Chetan sir, and our master Mohan sir, for giving me this beautiful opportunity. Thank you so much.